ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಆಪ್ಕಿ ಆವಾಜ್ ಸುದ್ದಿವಾಹಿನಿ. ಹಾವೇರಿ ದರ್ಗಾದಲ್ಲಿ ಕೊಂ ಸೌಹಾರ್ದತೆಯ ಮಾದರಿ ಉರುಸ್ ಆಚರಣೆ. ಹಾವೇರಿ ಪಟ್ಟಣದ ಪ್ರಸಿದ್ಧ ಹಜರತ್ ಮೆಹಬೂಬ್ ಸುಭಾನಿ ಮತ್ತು ಹಜರತ್ ಇರ್ಷಾದ್ ಅಲಿ ಬಾಬಾ ಅವರ ದರ್ಗಾ ಕೊಂ ಸೌಹಾರ್ದತೆಯ ಜೀವಂತ ಸಂಕೇತವಾಗಿ ಹೆಸರು ಮಾಡಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಉರುಸ್ ಕಾರ್ಯಕ್ರಮವನ್ನು ಹಿಂದೂ ಮುಸ್ಲಿಂ ಬಾಂಧವರು ಒಗ್ಗಟ್ಟಿನಿಂದ ಭಕ್ತಿ ಮತ್ತು ಭಾವದಿಂದ ಆಚರಿಸಿದರು. ಈ ಸಂದರ್ಭದಲ್ಲಿ ದರ್ಗಾ ಸಮಿತಿ ವತಿಯಿಂದ ಲಂಗರ್, ಅನ್ನದಾಸ, ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಸಾಮೂಹಿಕ ಪ್ರಾರ್ಥನೆಗಳು ಶ್ರದ್ಧೆಯಿಂದ ನಡೆಯಿತು. ಕಾರ್ಯಕ್ರಮದಲ್ಲಿ ಹಾವೇರಿ ಸೇರಿದಂತೆ ಸುತ್ತಮುತ್ತಲಿನ ಅನೇಕ ಗ್ರಾಮಗಳಿಂದ ಬಂದ ಹಿಂದೂ ಮತ್ತು ಮುಸ್ಲಿಂ ಭಕ್ತರು ಭಾಗವಹಿಸಿ ಪರಸ್ಪರ ಪ್ರೀತಿ ಮತ್ತು ಸಹೋದರತ್ವದ ಸಂದೇಶವನ್ನ ಸಾರಿದರು. ಹಾವೇರಿಯಿಂದ ರಶೀದ್ ಅಕ್ಕಿ ಅವರ ವರದಿ. ನಮಸ್ಕಾರ. ಹಾವೇರಿ ಜಿಲ್ಲೆ ಒಳಗೆ ನಮ್ಮ ಹಜರತ್ ಮೆಹಬೂಬ್ ದರ್ಗಾ ಮತ್ತು ಇರ್ಷಾದ್ ಅಲಿ ಬಾಬಾ ದರ್ಗಾನಲ್ಲಿ ಎಲ್ಲರೂ ಹಿಂದೂ ಮುಸ್ಲಿಂ ಎಲ್ಲ ಬಾಂಧವರು ಎಲ್ಲರೂ ಬರ್ತಾರೆ. ಆಮೇಲೆ ಪ್ರತಿಯೊಬ್ಬರು ಜಾತಿ ಯಾವುದಿಲ್ಲ, ಹಿಂದೂ ಮುಸ್ಲಿಂ ಯಾವ ಜಾತಿ ಇಲ್ಲ, ಪ್ರತಿಯೊಂದು ಬಂದು ಇಲ್ಲಿ ಬಂದು ಅವ್ರ ಕಡೆ ಎಲ್ಲ ಬೇಡ್ಕೊತಾರೆ, ಆಶೀರ್ವಾದ ಪಡಿತಾರೆ. ಎಷ್ಟೋ ಜನ ಬರ್ತಾರೆ, ಮಕ್ಕಳಿಲ್ಲ, ಅದಿಲ್ಲ, ಒಬ್ಬರು ತೊಂದರೆ ಇದೆ, ಒಬ್ಬರು ಆರಾಮಿಲ್ಲ ಅಂತೇಳಿ ಎಷ್ಟೋ ಮಂದಿ ಬರ್ತಾರೆ. ಬಂದು ಅವರು ಆಶೀರ್ವಾದ ಪಡೋದು, ಅವ್ರದ್ದು ಒತ್ತಿಗೆ ಮಾಡ್ಕೊಂಡು ಹೋಗ್ತಾರೆ. ಮಂದಿ ಬಂದಿರ್ತಾರೆ, ಮುಸ್ಲಿಂ ಬಂದಿರ್ತಾರೆ, ಇಬ್ಬರು ಎಷ್ಟು ಮಂದಿ ಅವರು ಬಂದು ಇಲ್ಲಿ ಬೇಡ್ಕೊಂಡು ಒಂದು ಅನ್ನತ್ತೇನು ಮಾಡ್ಕೊತಾರಲ್ಲ. ಒಂದು ಆಮ್ಯಾಗ ಯಾವ್ದಾರು ಗಾಡಿ ತಗೊಳ್ಳಿ, ಆಮ್ಯಾಗ ಬೈಕ್ ತಗೊಳ್ಳಿ, ಯಾವ್ದಾರು ಒಂದು ಬೈಕ್ ಈಗ ಏನಾರು ತಗೊಂಡು ಇಲ್ಲಿ ಬಂದು ಒತ್ತಿಗೆ ಮಾಡ್ಕೊಂಡು ಜನ ಇರ್ಷಾದ್ ಅಲಿ ಬಾಬಾ ದರ್ಗಾಗೆ ಬಂದು ಒಂದು ಇದು ಮಾಡ್ಕೊಂಡು ಹೋಗ್ತಾರೆ ಸರ್. ಪ್ರತಿ ವರ್ಷ ಎಲ್ಲ ಕಮಿಟಿಯವರು ಎಲ್ಲ ಸೇರ್ಕೊಂಡು ಒಂದು ಒಳ್ಳೆಯ ಒಂದು ಊಟದ ಲಂಗರ್ ಮಾಡ್ತಾರೆ. ದಾದಾಪಿ ಸುಡಿಯರ್ ಅಂತೇಳಿ ಗಣಗಾನ ಉಪಾಧ್ಯಕ್ಷರು. ನಮಸ್ಕಾರ. ಈ ಹಾವೇರಿ ಮೆಹಬೂಬ್ ಸುಭಾನಿ ದರ್ಗಾ ಮತ್ತು ಇರ್ಷಾದ್ ಅಲಿ ಬಾಬಾ ದರ್ಗಾ ಅಂತಾರೆ. ಭಾಳ ಪವರ್ಫುಲ್ ದರ್ಗಾ ಇದು. ಇಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲರೂ ಈ ದರ್ಗಾಕ್ಕೆ ನಡ್ಕೊಂತಾರೆ. ಪ್ರತಿ ವರ್ಷಕ್ಕೊಮ್ಮೆ ಉರುಸನ್ನು ಮಾಡ್ತಾರೆ. ಮಾಡಿ ಗ್ಯಾರ್ವಿ ಅಂತೇಳಿ ನಾವು ಮಾಡ್ತೀವಿ. ಇದು ಜನನೂ ಕುರಿ ಕೊಯ್ದು ಗ್ಯಾರ್ವಿ ಮಾಡ್ತಾರೆ. ಅದು ಅವರ ಹೆಸರಿನಲ್ಲಿ ಕುರಿ ಕೊಯ್ದು ಇದು ಮಾಡ್ತಾರೆ. ನಮ್ಮ ಜನನೂ ಇದು ಮಾಡ್ತಾರೆ. ಪ್ರತಿ ವರ್ಷ ಭಾಳ ಇದರಿಂದ ದರ್ಗಾ ಉರುಸು ಮಾಡ್ತೀವಿ. ಇಲ್ಲಿ ಹಾವೇರಿ ಜನ, ಲೋಕಲ್ ಆಜುಬಾಜು ಹಳ್ಳಿ ಜನ, ಟೋಟಲ್ ಆಲ್ಮೋಸ್ಟ್ ಎಲ್ಲ ಜನನೂ ಇಲ್ಲಿ ಕೂಡ್ತೈತಿ. ಎಲ್ಲ ಭಾಳ ದೊಡ್ಡ ಪ್ರಮಾಣದಲ್ಲಿ ಈಗ ದರ್ಗಾದ ಕೆಲಸ ಸ್ಟಾರ್ಟ್ ಇದೆ. ನಮ್ದೊಂದು 2-3 ವರ್ಷ ಹೋಗ್ಬೋದು. 3 ವರ್ಷದಿಂದ ಕೆಲಸ ಚಾಲೂ ಇದೆ. ಎಲ್ಲರೂ ಕೆಲಸ, ಸಾಕಷ್ಟು ಕೆಲಸ ಬಾಕಿ ಇದೆ. ಎಲ್ಲ ನಮ್ಮ ಊರಿಗೆ ಎಲ್ಲ ಬರ್ತಾರ ಜನ, ಆಜು ಬಾಜು ಹಳ್ಳಿಯಿಂದ ಎಲ್ಲರೂ ಬಂದವರು ಸ್ವಲ್ಪ ನಮ್ಮ ದರ್ಗಾಕ್ಕೆ ಇದಕ್ಕೂ ಸಹಾಯ ಮಾಡಿ ಎಲ್ಲ ಕಮಿಟಿಗೂ ಇದು ಮಾಡಲಿ ಅಂತೇಳಿ ನಮ್ಮ ಕಮಿಟಿ ವತಿಯಿಂದ ಎಲ್ಲ ಬಾಂಧವರಿಗೂ ಎಲ್ಲ ದೇಣಿಗೆ ಇದು ಕೊಟ್ಟು ಏನು ಹೋಗ್ತಾ ಇದ್ದಾರೆ ದರ್ಗಾಕ್ಕೆ. ಎಲ್ಲರಿಗೂ ನಮ್ಮ ಕಮಿಟಿ ವತಿಯಿಂದ ಧನ್ಯವಾದಗಳು ಅವರಿಗೆ. ದಾವಣಗೆರೆನೆ ನಮ್ಮ ಅತ್ತರವ್ರು ಅಂತ ಹಾವೇರಿಯಲ್ಲಿ ನಾವು ಇರೋದು. ಏನಂದ್ರೆ ದೇವರು ವರ್ಷ ಚೆನ್ನಾಗಿ ನಡೆಯುತ್ತೆ. ಎಲ್ಲರೂ ಹಿಂದೂ ಮುಸ್ಲಿಂ ಅಂತ ಏನು ಭೇದ ಭಾವ ಏನೂ ಇಲ್ಲ ನಮಗೆ. ಏನಂದ್ರೆ ಓದ್ಕಿ ಮಾಡಿಸ್ಬೇಕಂತ ಬಂದ್ವಿ. ದೇವ್ರು ಯಾವಾಗ ಬಂದ್ರೆ ಓದ್ಕಿ ಮಾಡಿಸ್ತೀವಿ. ತಿಂಗಳಿಗೆ ಒಂದ್ಸಲಿ ಬಂದಾಗೆಲ್ಲ ದೇವಸ್ಥಾನ ಕೈ ಮುಗ್ದೆ ಹೋಗ್ತೀವಿ ನಾವು. ಯಾಕಂದ್ರೆ ಇಲ್ಲಿ ಬಂದ್ರೆ ಅಂದ್ರೆ ನಮ್ಗೆ ಏನೋ ಒಂದು ಶಾಂತಿ, ನೆಮ್ಮದಿ ಅಂತ ಬರ್ತೀವಿ. ಏನೋ ಒಂದು ಖುಷಿ ಇದ್ರು ಒಂದೇ ಥರದೇ ನೋಡೋದು. ಯಾವುದಕ್ಕೂ ನಾವು ಏನು ಭೇದ ಭಾವ ಏನೂ ಇಲ್ಲ. ಒತ್ತಿಗೆ ಮಾಡ್ತೀವಿ, ಪಾಪು ಫ್ಯಾಮಿಲಿ ಇಲ್ಲ ಬಂದ್ಬಿಟ್ಟು ದೀಪ ಉದಿ ಕಡ್ಡಿ ಹಚ್ಬಿಟ್ಟು ಒಂದು ಕೈ ಮುಗ್ದು ಒಂದು ಸ್ವಲ್ಪ ಹೊತ್ತು ಕೂತು ದೇವಸ್ಥಾನದಲ್ಲಿ ಹೋದ್ರೆ ಒಂದು ಏನೋ ಒಂದು ನೆಮ್ಮದಿ, ಸಮಾಧಾನ ಇರುತ್ತೆ. ಅದೇ ಒಂಥರ ಖುಷಿ. ಹಾವೇರಿಯಲ್ಲಿ ಇವಾಗ ಈ ದೇವಸ್ಥಾನ ಕಟ್ಟೋದು ನೋಡಿ ಇವಾಗ ಒಂದು 3 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಇನ್ನೂ ನಡೀತಾ ಇದೆ. ಚೆನ್ನಾಗಾಗ್ಲಿ, ಚೆನ್ನಾಗಿರ್ಲಿ, ದೇವಸ್ಥಾನ ಇನ್ನೂ ಇಂಪ್ರೂವ್ಮೆಂಟ್ ಆಗಲಿ. ಚೆನ್ನಾಗಿ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಿದ್ರ. ಪ್ರತಿ ವರ್ಷನೂ ಗ್ರ್ಯಾಂಡ್ ಆಗಿ ಮಾಡ್ತೀರಾ. ರಾತ್ರಿ ಎಲ್ಲ ಇರುತ್ತೆ ಫಂಕ್ಷನ್ಗಳು. ಏನೋ ಒಂದು ಗ್ರ್ಯಾಂಡ್ ಒಂದು ಪೂಜೆ ಮಾಡ್ತೀರಾ, ಮೆರವಣಿಗೆ ತರ ಎಲ್ಲ ಮಾಡ್ತೀರಾ. ಅದೊಂದು ಖುಷಿ ಸರ್. ಹಿಂದೂ ಮುಸ್ಲಿಂ ಅಂತ ಏನು ಭೇದ ಭಾವ ಇಲ್ಲ. ಎಲ್ಲರೂ ಬರ್ತಾರೆ, ಹಿಂದೂ ಜನ ಬರ್ತಾರೆ, ಸುಮಾರು ಜನ ಬರ್ತಾರೆ, ಎಲ್ಲರೂ ಕೈ ಮುಗಿತಾರೆ, ಎಲ್ಲರೂ ಚೆನ್ನಾಗಿ ನಡೀತಾರೆ. ಆ ಥರ ಏನೂ ಇಲ್ಲ ಸರ್ ಈಗ. ಓಕೆ ಸರ್, ಥ್ಯಾಂಕ್ ಯು ಸರ್.